ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗುರುವಾರದ ಆಯಿತಾ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಫಸ್ಟ್ ಪ್ರೋಮೋ ನೋಡಿದಾಗ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟು ಅನ್ನೋದು ಫಸ್ಟೇ ಲಾಂಚಿಂಗ್ ಡೇದಿಂದನೇ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಹೇಳಿದ್ದಾರೆ. ಅಂದರೆ ಈ ಸರಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಅನ್ಎಕ್ಸ್ಪೆಕ್ಟಾಗಿ ನಡೀತಾ ಇರುತ್ತೆ ಆಯಿತಾ. ಅನ್ಎಕ್ಸ್ಪೆಕ್ಟು ಅಂತಂದಿದ್ದು ಎಕ್ಸ್ಪೆಕ್ಟೇಷನಾಗಿ ನಡೀತಾ ಇರುತ್ತೆ ಅನ್ನೋದನ್ನು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಹೇಳಿದರು. ಓಕೆ, ಸಂಡೇ ನಡೆಯಲಿರುವ ಫಸ್ಟ್ ಫಿನಾಲೆಗೆ ಮಿಡ್ ವೀಕ್ ಎಲೆಕ್ಷನ್ ನಡೀತಾ ಇದೆ ಆಯಿತಾ. ಮಿಡ್ ವೀಕ್ ಎಡಿಕ್ಷನ್ ಏನಿದೆ ಅಂತ ಮಿಡ್ ವೀಕಲ್ಲಿ ಎಲಿಮಿನೇಟ್ ಮಾಡೋದು ಏನಿದೆ ನಿಜವಾಗ್ಲೂ ಇದು ಆಯಿತಾ ಸ್ಪರ್ಧಿಗಳಿಗೆ ಗೊತ್ತಾ? ನಾವು 3 ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದೀವಿ ಅಂತೇಳಿ ನಿಜವಾಗ್ಲೂ ಸ್ಪರ್ಧಿಗಳಿಗೆ ಹೇಳಿ ಬಿಗ್ ಬಾಸ್ ಟೀಮು ಕರ್ಕೊಂಡು ಬಂದಿದೆಯಾ, ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟಿದೆಯಾ? ಈ ಎಲ್ಲರಿಗೂ ಆಗ್ತಿರೋ ಒಂದು ಕ್ವಶನ್ ಮಾರ್ಕ್. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಸೆಲೆಕ್ಟ್ ಮಾಡಿದಂತಹ ಕೆಲವು ಕಂಟೆಸ್ಟೆಂಟ್ಗಳಿಗೆ ನಮ್ಮ ಬಿಗ್ ಬಾಸ್ ಟೀಮು ಮೊದಲೇ ತಿಳಿಸಿದೆಯಾ ಅನ್ನೋದು ಒಂದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್. 3 ವಾರಕ್ಕೆ ಎಂಥದ್ರಿ ಇದು ಫಿನಾಲೆ? ಏನು 8 ಆಯಿತಾ ಕನಸುಗಳನ್ನು ಹೊತ್ತುವಂತಹ ಕಂಟೆಸ್ಟೆಂಟ್ಗಳು 3 ವಾರಕ್ಕೆ ಫಿನಾಲೆ ಮುಗಿಸ್ಕೊಂಡು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಈ ಒಂದು ಮಿಡ್ ವೀಕ್ ಎವಿಕ್ಷನ್ ಏನಿದೆ, ಈ ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ, ಇದರಲ್ಲಿ ಯಾರಾದರೂ ಒಂದು ಒಳ್ಳೆ ಕಂಟೆಸ್ಟೆಂಟ್ ಹೋದರೂ ಕೂಡ ಎಲ್ಲರಿಗೂ ನೋವಾಗುತ್ತೆ. 3 ವಾರಕ್ಕೆ ಈ ರೀತಿ ಮಾಡೋದಿದ್ರೆ ಏನು ಕರ್ಕೊಂಡು ಬಂದಿದ್ರು ಇವರು ಅಂತ ಎಲ್ಲರಿಗೂ ಅನಿಸುತ್ತೆ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ನಿಮಗೆ ಗೊತ್ತಿಲ್ಲದಂತಹ ಒಂದು ವಿಷಯನ ನಾನು ನಿಮಗೆ ಹೇಳ್ತೀನಿ. ಏನು ಅಂದರೆ ಬಿಗ್ ಬಾಸ್ ಟೀಮು ಆಲ್ರೆಡಿ ಪ್ಲ್ಯಾನ್ ಮಾಡಿ ಕೆಲವೊಂದು ಕಂಟೆಸ್ಟೆಂಟ್ಗಳಿಗೆ ಫಸ್ಟೇ ಹೇಳಿತ್ತಂತೆ. ಅಂದರೆ ನಿಮ್ಮ ಒಂದು ಆಯಿತಾ ಬಿಗ್ ಬಾಸ್ ಮನೆಯ ಜರ್ನಿ 3 ವಾರದಲ್ಲಿ ಮುಕ್ತಾಯವಾಗುತ್ತೆ, ನಾವು ಯಾವಾಗ ಬೇಕಾದರೂ ನಿಮ್ಮನ್ನು ಎಲಿಮಿನೇಟ್ ಮಾಡ್ತೀವಿ ಅನ್ನೋದನ್ನು ಫಸ್ಟೇ ಕಂಟೆಸ್ಟೆಂಟ್ಗಳಿಗೆ ಹೇಳಿದಾರಂತೆ ಬಿಗ್ ಬಾಸ್ ಟೀಮು. ಇದು ನನಗೆ ಸಿಕ್ಕಂತಹ ಸೋರ್ಸು. ಅಂದರೆ ಕೆಲವೊಂದು ಕಂಟೆಸ್ಟೆಂಟ್ಗಳಿಗೆ ಫಸ್ಟೇ ಅಂದರೆ ನಿಮ್ಮನ್ನು ನಾವು 3 ವಾರದಲ್ಲಿ ನಾವು ಎಲಿಮಿನೇಟ್ ಮಾಡ್ತೀವಿ. ಇದು ಒಂದು ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟೆಡ್ ಗೇಮ್ ಆಗಿರೋದ್ರಿಂದ ನಾವು ನಿಮ್ಮನ್ನು ಯಾವಾಗ ಬೇಕಾದರೂ ಎಲಿಮಿನೇಟ್ ಮಾಡ್ಬೋದು, ನೀವು ಸಿದ್ಧರಿರಬೇಕು ಆಯಿತಾ. ನಿಮ್ಮ ಆಟ ಯಾವಾಗ ಬೇಕಾದರೂ ಮುಕ್ತಾಯ ಆಗ್ಬೋದು. 3 ವಾರ ನಿಮಗೆ ಟೈಮು. 3 ವಾರದಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡ್ರೆ, ನಿಮ್ಮನ್ನು ನೀವು ಪ್ರೇಕ್ಷಕರಿಗೆ ಮನರಂಜಿಸಿ, ಪ್ರೇಕ್ಷಕರು ನಿಮ್ಮನ್ನು ಆಸೆಪಟ್ಟು ನೀವು ಬಿಗ್ ಬಾಸ್ ಮನೇಲಿ ಇರಬೇಕು ಅಂತ ಅವ್ರು ಅಂದ್ಕೊಂಡ್ರು ಮಾತ್ರ ಆಯಿತಾ ನಿಮ್ಗೆ ಇರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಗಂಟು ಮುಟ್ಟೆ ಕಟ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೋಗಬೇಕು. 3 ವಾರ ಟೈಮ್ ಅನ್ನೋದನ್ನ ಫಸ್ಟೇ ತಿಳಿಸಿತ್ತಂತೆ ಬಿಗ್ ಬಾಸ್ ಟೀಮ್. ಅದನ್ನೇ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಲಾಂಚಿಂಗ್ ಡೇ ದಿನ ಸೂಪರಾಗಿ ಹೇಳಿದ್ರು ಆಯಿತಾ. ಇದು ನೀವು 11 ಸೀಸನ್ ನೋಡ್ದಂಗಲ್ಲ, ಇದು ಈ 12ನೇ ಸೀಸನ್ ಏನಿದೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅದೆಲ್ಲ ಬಿಗ್ ಬಾಸ್ ಮನೇಲಿ ನಡೆಯುತ್ತೆ ಅಂತ. ಓಕೆ, ಸಂಡೇ ಫಸ್ಟ್ ಫಿನಾಲೆ ನಡೀತಾ ಇದೆ. ಇವತ್ತು ಮಿಡ್ ವೀಕ್ ಎಲೆಕ್ಷನ್ ಆಗ್ತಾ ಇದೆ. ಪ್ರೋಮೋ ಕೂಡ ಬಂದಿದೆ, ನೀವೆಲ್ಲರೂ ನೋಡಿದ್ದೀರಿ. ಯಾರಾಗ್ಬೋದು ಆಯಿತಾ, ನೀವೆಲ್ಲರೂ ಅಂದ್ಕೊಳ್ತಾ ಇದ್ದೀರಲ್ವಾ. ಇಲ್ಲಿ ಆಲ್ರೆಡಿ ಪ್ರಿಪ್ಲ್ಯಾಂಡ್ ಆಗಿದೆ ಆಯಿತಾ. ಗಿಲ್ಲಿ ನಟ ಹೋಗಲ್ಲ, ರಕ್ಷಿತಾ ಹೋಗಲ್ಲ, ಕಾವ್ಯ ಹೋಗಲ್ಲ, ಅಶ್ವಿನಿ ಗೌಡ ಹೋಗಲ್ಲ, ಚಂದ್ರಪ್ರಭಾ ಹೋಗಲ್ಲ, ಮಲ್ಲವ್ವ ಹೋಗಲ್ಲ ಆಯಿತಾ. ಇಷ್ಟು ಜನ ಬಿಟ್ಟು ಆಯಿತಾ ಯಾರು ಯಾವಾಗ ಬೇಕಾದರೂ ಹೋಗ್ಬೋದು. ಅವರಿಗೆ 3 ವಾರ ಅಷ್ಟೇ ಅವರಿಗೆ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಒಂದು ಟೀಮು, ಬಿಗ್ ಬಾಸ್ ಟೀಮು ಸೆಲೆಕ್ಟ್ ಮಾಡ್ಕೊಂಡು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿದೆ. ಅದು ಬಿಟ್ಟು ನೀನು ಯಾರು ಬೇಕಾದರೂ ಹೋಗ್ಬೋದು ಆಯಿತಾ. ಸ್ಪಂದನ ಸೋಮಣ್ಣ ಹೋಗಲ್ಲ ಆಯಿತಾ. ನಿನ್ನ ಬಿಟ್ಟು ಯಾರು ಬೇಕಾದರೂ ಹೋಗ್ಬೋದು. ಇದು ಫಸ್ಟೇ ಪ್ಲ್ಯಾನು. ಬಟ್ ನಾನು ಬಿಗ್ ಬಾಸ್ ಟೀಮಿಗೆ ಒಂದು ಕ್ವಶನ್ ಕೇಳ್ತಾ ಇರೋದು, ಇಂಥ ಬಳಿಗೆ ಯಾಕೆ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿದ್ರಿ? ಇವತ್ತು ಫಸ್ಟ್ ವೀಕಲ್ಲಿ ಏನು ಅಮಿತು ಮತ್ತು ಕರಿಬಸಪ್ಪ ಎಲ್ಲ ಎಲಿಮಿನೇಟ್ ಆದ್ರಲ್ಲ, ಅದು ಕೂಡ ಪ್ರಿಪ್ಲ್ಯಾನೇ. ಅವ್ರಿಗೆ ಫಸ್ಟೇ ಹೇಳೇ ಕರ್ಕೊಂಡು ಬಂದಿರೋದು. ಅಂದರೆ ಈ ಥರ ಇದೆ ಗೇಮು, ಈ ಥರ ಜೋಡಿಯಾಗೂ ಕೂಡ ಎಲಿಮಿನೇಟ್ ಆಗ್ಬೋದು, ನೀವು ಗುಂಪಲ್ಲಿ ಬೇಕಾದರೂ ಎಲಿಮಿನೇಟ್ ಆಗ್ಬೋದು. 3 ವಾರ ಆದಮೇಲೆ ಯಾರು ಉಳಿತಾರೆ ನೋಡಿ, ಅವರು ಫಿನಾಲೆ ತನಕ ಬರುವ ಸಾಧ್ಯತೆಗಳು ತುಂಬ ಇದೆ ಆಯಿತಾ. ಈಗ ಸಂಡೇ ನಿಮಗೆ ಎಂಟ್ರಿ ಕೊಡ್ತಿರುವಂತಹ ಕಂಟೆಸ್ಟೆಂಟ್ಗಳು ಮಾಮೂಲಿ ಕಂಟೆಸ್ಟೆಂಟ್ ಅಲ್ಲ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ನ ತಲೆ ಕೆಳಗೆ ಮಾಡ್ತಾರೆ. ತಲೆ ಕೆಳಗೆ ಮಾಡೋದಲ್ಲದೆ ಈಗಿರೋ ಕಂಟೆಸ್ಟೆಂಟ್ಗಳಿಗೆ ಗೇಮ್ ಹೆಂಗೆ ಆಡಬೇಕು ಅನ್ನೋದು ಹೇಳ್ಕೊಡ್ತಾರೆ, ಸರಿನಾ. ಈ ಸಂಡೇ ಫಿನಾಲೆಯಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಬಿಗ್ ಬಾಸು ಒಂದು ಲೀಸ್ಟ್ ಮಾಡಿಟ್ಕೊಂಡಿದೆ. ಆ ಲೀಸ್ಟಲ್ಲಿ ನಿಜವಾಗ್ಲೂ ಕೆಲವೊಂದು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಅವ್ರದ್ದು ಜರ್ನಿ 3 ವಾರಕ್ಕೆ ಮುಕ್ತಾಯ ಆಗ್ತಾಯಿದೆ. ಈ ಮಿಡ್ ವೀಕ್ ಎಲೆಕ್ಷನ್ನಲ್ಲಿ ಡಾಗ್ ಸತೀಶ್ ಅವರು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅಂದರೆ ಡಾಗ್ ಸತೀಶ್ ಎಲಿಮಿನೇಟ್ ಆಗಿದ್ದಾರೆ ಅನ್ನೋದೊಂದು ಮಾಹಿತಿ ಇದೆ. ನನಗನ್ಸೋ ಪ್ರಕಾರವಾಗಿ ಸಂಡೇ ಜಾನ್ವಿ ಕೂಡ ಹೋಗುವ ಚಾನ್ಸಸ್ ಇದೆ. ಇಲ್ಲಿ ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು ಆಯಿತಾ. ಇವರು ಟಿ
ಆರ್ ಪಿಗೋಸ್ಕರವಾಗಿ ಬಿಗ್ ಬಾಸ್ನ ನಡೆಸ್ತಾ ಇರೋದು. ಇಲ್ಲಿ ಯಾರಿಂದ ಟಿ ಆರ್ ಪಿ ಬರ್ತಾ ಇದೆ ಅವ್ರನ್ನ ಮಾತ್ರ ಬಿಗ್ ಬಾಸ್ನಲ್ಲಿ ಇಟ್ಕೊಳ್ತಾರೆ, ಇನ್ನು ಉಳಿದವರು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ, ಸರಿನಾ. ಈಗ ಸಂಡೇ ಬರ್ತಿರೋ ಕಂಟೆಸ್ಟೆಂಟ್ಗಳು ಎಲ್ಲ ಟಾಪ್ ಕಂಟೆಸ್ಟೆಂಟೇ ಬಿಗ್ ಬಾಸ್ ಮನೆ ಒಳಗಡೆ, ಆಯಿತಾ. ಏನು ಬರ್ತಿದಾರಲ್ವ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಎಲ್ಲ ಟಾಪ್ ಕಂಟೆಸ್ಟೆಂಟೇ. ಹಾಗಾಗಿ ಆ ಟಾಪ್ ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಕೂಡ ಇನ್ನೊಂದು ಥರ ಬಿಗ್ ಬಾಸ್ನ ನಡೆಸ್ಕೊಂಡು ಹೋಗ್ತಾರೆ. ಈಗೇನು ನೀವು 3 ವಾರ ನೋಡಿದಿರಲ್ಲ ಬಿಗ್ ಬಾಸು, ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ಲಾಗಿ ಬಿಗ್ ಬಾಸ್ನ ನಡೆಸ್ಕೊಂಡು ಹೋಗ್ತಾರೆ ಬರ್ತಿರುವಂತಹ ಕಂಟೆಸ್ಟೆಂಟ್ಗಳು. ಏಕೆಂತಂದರೆ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಅಲ್ಲ, ಪ್ಲೀಸ್ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಇವರು ಫಸ್ಟೇ ಸೆಲೆಕ್ಟ್ ಮಾಡಿಟ್ಟಿರುವಂತಹ ಕಂಟೆಸ್ಟೆಂಟ್ಗಳು. ಅಂದರೆ ಸೆಲೆಕ್ಟ್ ಮಾಡಿ ನಿಮ್ಮನ್ನು 3 ವಾರ ಆದಮೇಲೆ ನಿಮ್ಮನ್ನು ಕಳಿಸ್ತೀವಿ, ನೀವು ಗೇಮ್ ನೋಡಿ, ಅವ್ರು ಇರೋರಲ್ಲಿ ಹೆಂಗೆ ಗೇಮ್ ಆಡ್ತಿದ್ದಾರೆ ಅದನ್ನೆಲ್ಲ ನೋಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರಿಪೇರ್ ಮಾಡಿ, ಆಯಿತಾ. ಅವ್ರನ್ನ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರುವಂಥ ಕಂಟೆಸ್ಟೆಂಟು. ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲವೇ ಅಲ್ಲ. ಅವರೆಲ್ಲ ಈಗ ಬಿಗ್ ಬಾಸ್ ಮನೆ ಆಟ ನೋಡಿದ್ದಾರೆ. ಈಗ ಅವರು ಸಂಡೇ ಆದಮೇಲೆ ಮಂಡೇ ಎಪಿಸೋಡಿಂದ ಬಿಗ್ ಬಾಸಿನ ಆಟವನ್ನೇ ಚೇಂಜ್ ಮಾಡ್ತಾರೆ. ವೇಟ್ ಮಾಡ್ತಾರೆ. ಮಿಡ್ ವೀಕ್ ಎಲೆಕ್ಷನ್ನಲ್ಲಿ, ಅಂದರೆ ಮಿಡ್ ವೀಕ್ ಎಲಿಮಿನೇಟ್ ಆಗಿರೋರು ನಮ್ಮ ಡಾಗ್ ಸತೀಶ್ ಅಂತ ಹೇಳ್ತಾ ಇದ್ದಾರೆ. ಡಾಗ್ ಸತೀಶ್ ಅವರು ಹೋದ್ರು ಇದ್ದರೂ ಏನು ಪ್ರಯೋಜನ ಏನಿಲ್ಲ ಬಿಗ್ ಬಾಸ್ ಮನೆಗೆ. ಬಟ್ ಅವ್ರನ್ನ ಬಿಟ್ಟು ಬೇರೆ ಯಾರು ಹೋದ್ರೂ ಬಿಗ್ ಬಾಸ್ ಮನೆಗೆ ನಷ್ಟನೇ. ನೋಡೋಣ. ಈ ಪ್ರೋಮೋ ನೋಡಿ ನನಗಂತೂ ಏನು ಅನ್ನಿಸ್ತು ಅಂದರೆ, ಈ 3 ವಾರಕ್ಕೆ ಎಲಿಮಿನೇಷನ್ ಏನು, ಈ ಫಿನಾಲೆ ಏನು, ಇದು ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟು ಅನ್ನೋದಕ್ಕಿಂತ 3 ವಾರಕ್ಕೆ ಅಂತೆಲ್ಲ ಹೇಳಿ ಕರ್ಕೊಂಡು ಬಂದು ವಾಪಸ್ ಕಳಿಸೋದು ಇದೆಲ್ಲ ನನಗಿಷ್ಟ ಆಗಲಿಲ್ಲ. ನಿಮ್ಗೆ ಈ ಪ್ರೋಮೋ ನೋಡಿ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್